ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಕುರಿತಂತೆ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಜೊತೆಗೆ ಬಿಜೆಪಿ ಆರೋಪ ಪ್ರತ್ಯಾರೋಪ ಇದು ರಾಜಕೀಯ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. ಇದರ ನಡುವೆ ಈಗ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಕುರಿತಂತೆ ಮತ್ತಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಾದ ಸಾದಿಕ್ ಹಾಗೆ ಶೋಯಬ್ನ ಬಂಧನ ಆಗಿರುವಂತದ್ದು. ಮತ್ತೋರ್ವ ಆರೋಪಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಈವರೆಗೆ ಈಗ 8 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸ್ನವರು. ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಕುರಿತಂತೆ ಈಗ ಮತ್ತಿಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾದಿಕ್ ಹಾಗೆ ಶೋಯಬ್ ಎನ್ನುವಂತ ಆರೋಪಿಗಳ ಬಂಧನ ಆಗಿರುವಂತದ್ದು. ಮತ್ತೋರ್ವ ಆರೋಪಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈವರೆಗೆ ಪೊಲೀಸ್ನವರು ಬಂಧಿಸಿರುವಂತದ್ದು 8 ಆರೋಪಿಗಳನ್ನ ಬಂಧಿಸಿದ್ದಾರೆ. ಆನಗಲ್ನ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂತ್ರಸ್ತೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅತ್ಯಾಚಾರ ಎಸಗಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಆ ಮಹಿಳೆ ಕಣ್ಣೀರನ್ನು ಹಾಕಿದ್ದಾರೆ. ನನ್ನ ಮೇಲೆ ಹಲ್ಲೆ ನಡೆಸಿದ್ರು, ಅಷ್ಟೇ ಅಲ್ಲ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿದವರಲ್ಲಿ ಇಬ್ಬರು ಈ ಪ್ರಕರಣದಲ್ಲಿ ಇಲ್ಲ. ಪೊಲೀಸರು ಬೇರೆಯವರನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಫೋಟೋ ತೋರಿಸಿದ ಇಬ್ಬರು ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿಲ್ಲ, ಸ್ಥಳ ಪರಿಶೀಲನೆ ಅಂತ ಹೇಳಿ ಇದೀಗ ಮನೆಗೆ ತಂದು ಬಿಟ್ಟಿದ್ದಾರೆ. ನನ್ನ ಕುಟುಂಬಸ್ಥರಿಗೂ ಮಾಹಿತಿ ನೀಡದೆ ಮನೆಗೆ ಬಿಟ್ಟು ಹೋಗಿದ್ದಾರೆ. ಜೀವ ಭಯ ಇದೆ, ಆದರೂ ಕೂಡ ಪೊಲೀಸರು ನನ್ನನ್ನು ಮನೆ ಬಿಟ್ಟು ಹೋಗಿದ್ದಾರೆ, ನಮ್ಮ ಮನೆ ಹತ್ರ ಒಂದು ಭದ್ರತೆ ಕೊಟ್ಟಿಲ್ಲ ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರಿನ ಮಾತುಗಳನ್ನು ಆಡಿದ್ದಾರೆ. ಕೇಳಿ. ಅದರಲ್ಲಿ ಮಾಡ್ದೋರಿದ್ದಾರೆ, ರೇಪ್ ಮಾಡ್ದೋರಿದ್ದಾರೆ. ಅದರಲ್ಲಿ ಆ ದಿನ ನಾನು ನೋಡಿದ್ದೀನಿ ಸರ್. ಕಡೆಗೆ ಅವ್ರು ಬ್ಯಾಡ್ದೇವ್ರು ಪಾಪ ಅವ್ರು ಇಲ್ಲಾಗಿದ್ರು, ಅವ್ರಿಗೆ ತಂದು ಹಾಕಿದ್ದಾರೆ ಲೋಕಪಲ್ಲಿ ಅವರು ಸರ್. ಬೇಕಾದವ್ರು ಸಿಗಲಿಲ್ಲ, ಅವರಿಗೆ ವಿಡಿಯೋದಲ್ಲಿದ್ದವ್ರು ಸಿಗಲಿಲ್ಲ, ಬ್ಯಾಡ್ದೇವ್ರಿಗೆ ತಂದು ಹಾಕಿದ್ದಾರೆ ಲೋಕಪಲ್ಲಿ. ಬೇಕಾದವ್ರಿಗೆ ಹಿಡಿಲಿಲ್ಲ ಅವರು. ಹಂಗಾಗಿದೆ ಹಿಂಗಾಗಿದೆ, ಆಕ್ಸಿಡೆಂಟ್ ಆಗಿದೆ, ಒಬ್ಬನದು ಕಾಲು ಮುರಿದಿದೆ ಅಂತ ಹೇಳ್ತಾ ಬಂದಿದ್ರು ಪೊಲೀಸರು ಜೀಪ್ನಲ್ಲಿ. ಇಬ್ರು ಬೇಕಾದವರು ಸರ್, ಇಬ್ರು ಮಾಡಿದವ್ರು ಸಿಕ್ಕಿದ್ದಾರೆ. ಇನ್ನು ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಕುರಿತಂತೆ ಇಂದು ಸಿಎಂ ಸಿದ್ದರಾಮಯ್ಯನವರು ಹಾವೇರಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಈಗ ಬಿಜೆಪಿ ಈಗಾಗಲೇ ಆಗ್ರಹಿಸ್ತಾ ಇರುವಂತದ್ದು ಈ ತನಿಖೆಯನ್ನ SITಗೆ ಕೊಡಿ ಅಂತ ಆಗ್ರಹ ಮಾಡ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ SIT ತನಿಖೆಗೆ ಒಪ್ಪಿಸ್ತಾರೆ ಎನ್ನುವಂತ ಪ್ರಶ್ನೆ ಈಗ. ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಸಂತ್ರಸ್ತೆ ನೇರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಮಾಯಕರನ್ನ ಬಂಧಿಸಿದ್ದಾರೆ, ಆ ಪ್ರಕರಣದಲ್ಲಿ ಇಬ್ರು ಅಮಾಯಕರು ಅಂತ ಸಂತ್ರಸ್ತೆ ಆರೋಪ ಮಾಡ್ತಾ ಇದ್ದಾರೆ. ನ್ಯಾಯ ಬೇಕು ಅಂತ ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ ಸಂತ್ರಸ್ತೆ.